ಒಂದು ರೀತಿ ರೈತರು ಇರ್ಬೋದು, ಮಠಾಧೀಶರು ಇರ್ಬೋದು, ಎಲ್ಲರೂ ಒಂದು ರೀತಿ ಹಂಗೆ ಹೇಳುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ಅದೇನು ಹೇಳ್ತಾರಲ್ಲ, ರೋಮ್ ತೂರಿತಾ ಇದ್ರೆ ಪಿಟೀಲ್ ಬಾರಿಸ್ತಾ ಇದ್ರು ಅಂತ, ಹಾಗೆ ಸಿದ್ದರಾಮಯ್ಯನವರು ಪಿಟೀಲ್ ಬಾರಿಸ್ಕೊಳ್ತಿದ್ರು. ಮಿನಿಸ್ಟರ್ಗಳೆಲ್ಲ ಹೇಳ್ತಾ ಇದ್ದಾರೆ ಸಣ್ಣ ವಿಚಾರ ಅಂತೆ, ರೈತರ ಜಮೀನು ಕಿತ್ಕೊಳ್ಳೋ ಅಂತದ್ದು ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ಸಣ್ಣ ವಿಚಾರ. ಏನೂ ಇಲ್ಲ ಇದರಲ್ಲಿ, ಏನು ಇಲ್ದಿರಾನೆ ರೈತರು ಹೋರಾಟಕ್ಕೆ ಇಳಿದಿದ್ದಾರ. ಇವತ್ತು ಮಠ ಮಂದಿರಗಳು ಕೂಡ ಹೋರಾಟಕ್ಕೆ ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಬಿಜೆಪಿಯಿಂದ ರೈತರಿಂದ ಹೋರಾಟ ನಡೀತಾ ಇದೆ. ನಾನು ಈ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಬಂದಾಗ ಮಾತ್ರ ಈ ತರ ಮುಸ್ಲಿಮರ ಓಲೈಕೆ ಆಗಿ ಒಂದ್ ಕಡೆ ಅವ್ರ ಕೇಸ್ಗಳನ್ನೆಲ್ಲ ವಾಪಸ್ ತೆಗಿತೀರ. ಡಿಜೆಹಳ್ಳಿ, ಕೆಜೆಹಳ್ಳಿ, ಹುಬ್ಳಿ ಗಲಾಟೆ ಕೇಸ್ ವಾಪಸ್ ತೆಗಿತೀರ. ಈಗ ಲವ್ ಜಿಹಾದ್ ಆಯಿತು. ನಮ್ಮ ಹಿಂದೂಗಳ ಹೆಣ್ಮಕ್ಕಳನ್ನ ಅಪಹರಣ ಮಾಡುವಂತ ಹೀನ ಕಾರ್ಯಕ್ಕೆ ಕಾಂಗ್ರೆಸ್ ಒಂದು ರೀತಿ ಗಮನ ಕೊಡ್ತಾ ಇದೆ. ಇವ್ರು ಬಂದಾಗ ಮಾತ್ರ ಈಗ ಜಾಸ್ತಿ ಆಗೋದು, ಇಲ್ಲ ಅಂದ್ರೆ ಅವ್ರು ಮೂಲೆ ಸೇರ್ಕೊಂಡ್ಬಿಡ್ತಾರೆ. ಈಗ ನಕ್ಸಲರು ನಾವಿದ್ದಾಗ ಒಬ್ಬ ಇರಲಿಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ನಕ್ಸಲ್ ಇರಲಿಲ್ಲ, ಎಲ್ಲ ಓಡಾಡ್ಬಿಟ್ಟಿದ್ರು. ಈಗೆಲ್ಲ ನಗರ ನಕ್ಸಲರು ಬಂದಿದ್ದಾರೆ, ಕಾಡಲ್ಲಿರೋ ನಕ್ಸಲರು ಬಂದಿದ್ದಾರೆ. ಕಾಂಗ್ರೆಸ್ ಬಂದ್ರೆ ನಕ್ಸಲರಿಗೆ ಹಬ್ಬ, ಈ ಲವ್ ಜಿಹಾದ್ ಮಾಡೋರ್ಗೆ ಹಬ್ಬ. ಇನ್ನೂ ಒಂದು ಹೆಜ್ಜೆ ಹೋಗಿ ಇವಾಗ ಲ್ಯಾಂಡ್ ಜಿಹಾದ್, ಅದಕ್ಕೆ ನಾನು ಇದಕ್ಕೆ ಲ್ಯಾಂಡ್ ಜಿಹಾದ್ ಅಂತ ಹೆಸರು ಕೊಟ್ಟೆ. ನಾನು ಲವ್ ಜಿಹಾದ್ ಆಯ್ತು, ಲ್ಯಾಂಡ್ ಜಿಹಾದ್ ಬಂತು. ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲಿ ಸುಮಾರು 400 ವರ್ಷ ಹಳೆಯದಾದಂತ ಚಿಕ್ಕಮ್ಮ ದೇವಸ್ಥಾನ ಇತ್ತು. ಅಲ್ಲಿ ಹೋದಾಗ ಅಲ್ಲೊಬ್ಬ ಮುಸ್ಲಿಮಾನ್ ಮನೆ ಇರಲಿಲ್ಲ, ಒಂದು ಮಸೀದಿ ಇಲ್ಲ, ಒಂದು ದರ್ಗಾ ಇಲ್ಲ, ಏನೂ ಇಲ್ಲ. ಚಿಕ್ಕಮ್ಮನ ದೇವಸ್ಥಾನ ಮೇಲೆ ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ ಪಾಣಿನಲ್ಲೂ ಬರೆದವ್ರೆ, ಅಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ವಿಶ್ವೇಶ್ವರಯ್ಯನವರು ಹೋದಂತ ಚಿಕ್ಕಬಳ್ಳಾಪುರ ಸ್ಕೂಲ್ ಹತ್ರ ಹೋಗಿದ್ದೆ. 19 ಗುಂಟೆ ಜಮೀನು, ಬಹಳ ಸ್ಕ್ವೇರ್ ಆಗಿ ಕಾಂಪೌಂಡ್ ಹಾಕಿದ್ದಾರೆ. ಸ್ಕ್ವೇರ್ ಆಗಿ ಕಾಂಪೌಂಡ್, 6 ಅಡಿ ಕಾಂಪೌಂಡ್. ವಿಶ್ವೇಶ್ವರಯ್ಯನವರು 103 ವರ್ಷ ಬದುಕಿದ್ರು ಅಂತ ಹೇಳ್ತಾರೆ. ಎಷ್ಟು ವರ್ಷ ಆಯ್ತು ಹಾಗಾದ್ರೆ ಸ್ಕೂಲ್ಗೆ? ಆ ಸ್ಕೂಲ್ಗೆ 100 ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸ ಇರುವಂತ ಆ ಸ್ಕೂಲ್ ಒಳಗಡೆ ಮಸೀದಿ ಹೆಂಗ್ ಬಂತು? ಒಳಗಡೆ ಸ್ಕೂಲ್ ಒಳಗಡೆ ಮಸೀದಿ ಬಂದ್ಬಿಟ್ಟಿದೆ. ಅಲ್ಲಿ ಒಳಗಡೆ ಒಂದು ನಾಗರ ದೇವಸ್ಥಾನ ಇದೆ, ಒಳಗಡೆ ಹುತ್ತ ಇದೆ, ಅದಕ್ಕೆ ಹುತ್ತಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಮೊನ್ನೆ ಹೋದಾಗ ಆ ಹುತ್ತದ ಮೇಲೆ ಒಂದು ಹಸಿರು ಬಾವುಟ ಹಾಕ್ಬಿಟ್ಟವ್ರು. ಯಾವ ರಾಷ್ಟ್ರ ಧ್ವಜವನ್ನ ಶಾಲೆಯಲ್ಲಿ ಆರಿಸಬೇಕಾಗಿತ್ತು, ಆರಿಸುವಂತ ಜಾಗದಲ್ಲಿ ಹಸಿರು ಬಾವುಟ ಹಾಕ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, ಇಲ್ಲಿ ದೇವಸ್ಥಾನ ಮೇಲೆ ಬಾವುಟ ಹಾಕಿದ್ರಿ, ವಿಶ್ವೇಶ್ವರಯ್ಯನ ಓದಿ ಸ್ಕೂಲ್ ಮೇಲೆ ಬಾವುಟ ಹಾಕಿದ್ರಿ, ನೆಕ್ಸ್ಟ್ ನಮ್ಮ ಪೊಲೀಸ್ ಅವರೆಲ್ಲ ಇದ್ದಾರೆ, ನಿಮ್ ಟೋಪಿ ಮೇಲೆ ಒಂದು ಬಾವುಟ ಹಾಕ್ಬಿಟ್ರೆ ವಕ್ಫ್ ಬೋರ್ಡ್ ಅಂತ ನಿಮ್ ಟೋಪಿನೂ ವಕ್ಫ್ ಬೋರ್ಡ್ ಆಗೋಗ್ತದೆ. ಪೊಲೀಸರು ಟೋಪಿನೂ ವಕ್ಫ್ ಬೋರ್ಡ್ ಅಧಿಕಾರ ಕೊಟ್ಟಿದ್ದಾರೆ ಅವರಿಗೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಏನ್ ಕೊಟ್ಟಿದ್ದಾರೆ? ವಕ್ಫ್ ಬೋರ್ಡ್ ಅವ್ರು ಹೋಗಿ ಈ ಆಸ್ತಿ ನಮ್ಮದು ಅಂದ್ರೆ ಅದು ನಮ್ಮದೇ. ಅಪೀಲ್ ಅಥಾರಿಟಿ ಇಲ್ಲ. ಮುಜರಾಯಿ ಇಲಾಖೆಯವರು ಡಿಸಿಗೆ ಹೋಗ್ಬೇಕು, ಜೈನರು ಡಿಸಿಗೆ ಹೋಗ್ಬೇಕು, ಪಾರ್ಸಿಗಳು ಡಿಸಿಗೆ ಹೋಗ್ಬೇಕು, ಸಿಖ್ರು ಡಿಸಿ ಹತ್ರ ಅರ್ಜಿ ಹಾಕಿ ಕೇಳ್ಕೊಬೇಕು, ನಮ್ ಜಮೀನು ನಮ್ಮ ಮಠದ್ದು ಉಳಿಸಿ ಅಂತ. ಇವ್ರಿಗೆ ಸ್ಪೆಷಲ್ ಕಾನೂನು, ಇವರೆಲ್ಲೂ ಅರ್ಜಿ ಹಾಕಂಗಿಲ್ಲ. ಯಾಕೆಂದ್ರೆ ಇವರೆಲ್ಲ ಪಾಕಿಸ್ತಾನದಿಂದ ಬಂದವರಲ್ಲ, ಇರಾಕಿಂದ ಬಂದವರು, ಇರಾನಿಂದ ಬಂದವರು, ಆಕಾಶದಿಂದ ಉದುರಿದವರು. ಇವರೆಲ್ಲೂ ಅರ್ಜಿ ಹಾಕಂಗಿಲ್ಲ. ವಕ್ಫ್ ಬೋರ್ಡ್, ಒನ್ಸ್ ವಕ್ಫ್ ಬೋರ್ಡ್ ಆಲ್ವೇಸ್ ವಕ್ಫ್ ಬೋರ್ಡ್, ಆ ಕಾನೂನು ಇವರು. ಮನಮೋಹನ್ ಸಿಂಗ್ ಪುಣ್ಯಾತ್ಮ ಹೋಗೋಗ ಡೆಲ್ಲಿಯಲ್ಲಿ ಸುಮಾರು 15,000 ಕೋಟಿ ಆಸ್ತಿನ ಬರೆದುಬಿಟ್ಟು ಹೊರಟು. ಇಡೀ ದೇಶದಲ್ಲಿ ಈ ವಕ್ಫ್ ಬೋರ್ಡ್ಗೆ ನ್ಯಾಯಾಂಗದ ಅಧಿಕಾರ ಕೊಟ್ಟಿದ್ದಾರೆ. ನ್ಯಾಯಾಂಗದ ಬೇರೆ ಯಾವುದಕ್ಕೂ ಇಲ್ಲ, ಯಾವ ಧರ್ಮಕ್ಕೂ ನ್ಯಾಯಾಂಗದ ಅಧಿಕಾರ ಇಲ್ಲ. ವಕ್ಫ್ ಬೋರ್ಡ್ಗೆ ನ್ಯಾಯಾಂಗದ ಸ್ಟೇಟಸ್ ಕೊಟ್ಟಿದ್ದಾರೆ.
ನೀವು ಅರ್ಜಿಯಲ್ಲಿ ಹಾಕ್ಬೇಕು ರೈತ, ಅವರು ತೀರ್ಮಾನ ಮಾಡ್ತಾರೆ. ಈಗ ವಕ್ಫ್ ಬೋರ್ಡ್ ಅಂದ್ರೆ ವಕ್ಫ್ ಬೋರ್ಡ್ ಆಗೋದು. ಈ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಹೋರಾಟ ಬಿಜೆಪಿದು.